Welcome to the session. This is my 24th session PPT presenting on the subject methods and techniques for business decisions for first sem BCom students which are coming under Bangalore North University. And the learning outcome of this session is nothing but the students will be understanding how to solve the problem related to subtraction of matrices. Now first let us know what is the meaning of subtraction of matrices. Matrices is nothing but is the arrangement of rows and columns as we know. So now we'll be learning matrix. It can be subtracted if and only when there are the same order. That is, I told you before, only the rows and columns should be equal. Then only you can add or subtract. Matrices must be equivalent. So if A and B are two matrices of the same order, then A minus B is equal to A plus bracket minus B. Then let us solve with the problem. If A is equal to matrix 1, 5, 6, 7, 8, 9, 0, 1, 2, B is equal to minus 4, minus 2, 3, 0, 1, 2, 3, 4, 5, find 2A minus B. So previous class I taught you how you are going to do addition. Now I will be teaching how you are going to do subtraction. 2A minus B is equal to, the name is here only you will be having 2. So multiple of 2 should be outside. Then here A matrix, that is 1, 5, 6, 7, 8, 9, 0, 1, 2. Then minus B matrix, that is 0, minus 2, 3, 0, 1, 2, 3, 4, 5. So now 2A minus B is equal to, that is, first you multiply this, 2 ones are 2, then you will be having 2 minus 5 will be 2 5s are 10, then 2 6 are 12, then 2 7s are 14, 2 zeros are 2 8s are 16, 2 9s are 18. First order, either the first order illide. 2 zeros are 0, 2 1s are 2, 2 2s are 4. Direct multiply ಮಾಡಿದೀನಿ minus ಇದೆಲ್ಲ ಫಸ್ಟ್ ಎಲಿಮೆಂಟ್ ಅಲ್ವಾ, ಮೈನಸ್ ಈ 4 ಇಲ್ಲಿ ಬರ್ದಿದ್ದೀನಿ. ದೆನ್ ಇಲ್ಲಿ ಮೈನಸ್ ಆಲ್ರೆಡಿ ಇದೆ, ಇಲ್ಲಿ ಬ್ರ್ಯಾಕೆಟಲ್ಲಿ ಆಲ್ರೆಡಿ ಮೈನಸ್ 2 ಇದೆ, ಮೈನಸ್ 2 ಹಾಕಿದ್ದೀನಿ. ಅಗೇನ್ ಮೈನಸ್ ಈ 3 ಇಲ್ಲಿ ಬರ್ತಿದ್ದೀನಿ. ಅಂದರೆ ಈ ಫಸ್ಟ್ ಎಲಿಮೆಂಟ್ ಇದೆ ನೋಡಿ, 2 10 12 ಇದೆಲ್ಲ ಇದ್ರದ್ದು. ದಿಸ್ ಇಸ್ ರಿಲೇಟೆಡ್ ಟು ಫಾರ್ ದಿಸ್, ದಟ್ ಈಸ್ 2 1s are 2 ಇಲ್ಲಿ ಬರ್ತಿದ್ದೀನಿ, 2 5s are 10 ಇಲ್ಲಿ ಬರ್ತಿದ್ದೀನಿ, 2 6 are ಇಲ್ಲಿ 12 ಬರ್ತಿದ್ದೀನಿ. ಇದು ಮೈನಸ್ ಇಲ್ಲಿ ಆಲ್ರೆಡಿ ಬರ್ದಿದ್ದೀನಿ. ದೆನ್ 4 ಮೈನಸ್ 2, ದೆನ್ ಮೈನಸ್ 3 ಇಲ್ಲಿ ಬರ್ತಿದ್ದೀನಿ. ಸೆಕೆಂಡ್ ಒನ್ ನೋಡಿ, 2 7s are 14 ಬರ್ತಿದ್ದೀನಿ, 2 8s are 16 ಬರ್ದಿದ್ದೀನಿ, 2 9s are 18 ಬರ್ದಿದ್ದೀನಿ. ಫಸ್ಟ್ ಇದರದ್ದು ಮಲ್ಟಿಪಲ್ ಇದೆಲ್ಲ. ಆಮೇಲೆ ಇಲ್ಲಿ ಮೈನಸ್ಸು ಈ ಮೊದಲಿಗೆ 0 8 ಮೈನಸ್, ದಟ್ ಈಸ್ 16 ಮೈನಸ್ 1, ದೆನ್ 2 9s are 18 ಬರ್ದಿದ್ದೀನಿ, ಮೈನಸ್ 2 ಬರ್ದಿದ್ದೀನಿ. ದೆನ್ 2 zeros are 0, ದಟ್ ಈಸ್ ಮೈನಸ್ 3 ಮೊದಲನೇದಕ್ಕೆ. ದೆನ್ 2 1s are 2 ಬರ್ದಿದ್ದೀನಿ, ದೆನ್ ಮೈನಸ್ 4. ದೆನ್ 2 2s are 4 ಬರ್ದಿದ್ದೀನಿ, ಇಲ್ಲಿ ಮೈನಸ್ಸು 5. ನಾನೇನು ಮಾಡಿಲ್ಲ, ಇದನ್ನು ಮಲ್ಟಿಪಲ್ನ ಹಾಕ್ಕೊಂಡಿದ್ದೀನಿ ಅಷ್ಟೇ. ಮಲ್ಟಿಪಲ್ ಮಾಡಿಬಿಟ್ಟು ಆ ನಂಬರ್ ಇಲ್ಲಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಯು ವಿಲ್ ಬಿ ಹ್ಯಾವಿಂಗ್ 2A minus B is equal to 2 minus 4 ಬಂದುಬಿಟ್ಟು ಗ್ರೇಟರ್ ಸೈನು 4. ಸೊ ಹಾಗಾಗಿ 4 minus 2 ಬಂದುಬಿಟ್ಟು 2 ಬರುತ್ತೆ, ಗ್ರೇಟರ್ ಸೈನ್ ಮೈನಸ್ 2. ನೆಕ್ಸ್ಟು ಮೈನಸ್ ಇಂಟು ಮೈನಸ್ಸು ಪ್ಲಸ್ ಬರುತ್ತೆ, 10 plus 2 12 ಬರುತ್ತೆ. 12 minus 3 ಬಂದುಬಿಟ್ಟು 9 ಬರುತ್ತೆ. 14 minus 0 14 ಬರುತ್ತೆ. 16 minus 1 15, 18 minus 2 16, 0 minus 3 ಬಂದುಬಿಟ್ಟು ಲೋವರ್, ದಟ್ ಈಸ್ ಮೈನಸ್ 3 ಬರುತ್ತೆ. 2 minus 4 ಗ್ರೇಟರ್ ಸೈನ್ ಮೈನಸ್ ಇದೆ, ಹಾಗಾಗಿ ಮೈನಸ್ 2 ಬರುತ್ತೆ. 4 minus 5 ಯು ಗೆಟ್ ಮೈನಸ್ 1. ದಿಸ್ ಇಸ್ ದ ಆನ್ಸರ್. ಸೆಕೆಂಡ್ ಪ್ರಾಬ್ಲಮ್ಮು, ಮ್ಯಾಟ್ರಿಕ್ಸ್ 3 minus 1 3 0 plus 3A is equal to ಮ್ಯಾಟ್ರಿಕ್ಸ್ minus 6 7 8 9. Find A. ಸೊ ಇಲ್ಲಿ
ಅವ್ರು ಕೊಟ್ಟಿರೋದು ಹಿಂಗೆ ಒಂದು ಮ್ಯಾಟ್ರಿಕ್ಸು ಪ್ಲಸ್ 3a ಇಸ್ ಈಕ್ವಲ್ ಟು ಇದು. ನಮಗೆ ಎ ಕಂಡುಹಿಡಿ ಅಂದರೆ ಎ ಬಂದ್ಬಿಟ್ಟು ಈ 3 ಒಳಗೆ ಇದೆ. ಹಾಗಾಗಿ ಫಸ್ಟು 3a ಇಸ್ ಈಕ್ವಲ್ ಟು ಇದನ್ನು 3a ಇಸ್ ಈಕ್ವಲ್ ಟು -6 7 8 9. ಈ ಕಡೆ ಇರೋದು ಇಲ್ಲಿ ಏನು ಸೈನ್ ಇಲ್ಲ ಅಂದರೆ ಪ್ಲಸ್ ಅಂತ ಅರ್ಥ. ಅದು ಈ ಕಡೆ ಬಂತು ಅಂದರೆ ಇಸ್ ಈಕ್ವಲ್ ಟು ಈ ಕಡೆ ಇದೆ. ಇವಾಗ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ತೊಗೊಳ್ತಾ ಇದ್ದೀನಿ. ಪ್ಲಸ್ ಇರೋದು ಏನಾಗುತ್ತೆ ಮೈನಸ್ 3 -1 3 0. ಇಲ್ಲಿ 3a ಇಸ್ ಈಕ್ವಲ್ ಟು ಆ್ಯಸ್ ಇಟ್ ಈಸ್ -6. ಈ ಫಸ್ಟ್ ಒನ್ನಲ್ಲಿ ಮೈನಸ್ ಮಾಡ್ತೀನಿ ನೋಡಿ. -6 ಇಲ್ಲಿ ಸೈನ್ ಮೈನಸ್ ಇದೆ 3. ದೆನ್ 7 ಮೈನಸ್ಸು ಆಲ್ರೆಡಿ ಒಳಗಡೆ ಇಲ್ಲೂ -1 ಇದೆ. ಸೊ ಹಾಗಾಗಿ ಬ್ರ್ಯಾಕೆಟ್ ಯಾಕಂದರೆ ಮೈನಸ್ ಇಂಟು ಮೈನಸ್ ಈ ಮ್ಯಾಟ್ರಿಕ್ಸು ಇದು ಇಂಟು ಅಂತ ಅರ್ಥ, ಅದಕ್ಕೆ ಇದು ಬ್ರ್ಯಾಕೆಟ್. ನೆಕ್ಸ್ಟ್ 8 ಮೈನಸ್ಸು 3 9 ಮೈನಸ್ಸು 0. 3a ಇಸ್ ಈಕ್ವಲ್ ಟು ಇಲ್ಲಿ ಮೈನಸ್ಸು ಪ್ಲಸ್ ಮಾಡಬೇಕು. ಹಾಕೋವಾಗ ಗ್ರೇಟರ್ ಸೈನ್ ರೂಲ್ ಇರೋದೇ ಅದು. 6 + 3 9 ಬರುತ್ತೆ. ಗ್ರೇಟರ್ ಸೈನು -9. ಈ ಥರ ಬ್ರ್ಯಾಕೆಟ್ ಇರೋದು ಈ ಮೈನಸ್ ಇರೋದು ಮಲ್ಟಿಪ್ಲೈ ಮಾಡಬೇಕು. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 7 + 1 ಬಂದ್ಬಿಟ್ಟು 8 ಆಗುತ್ತೆ. ದೆನ್ 8 - 3 ಇಸ್ 5. 9 - 0 ಇಸ್ 9. ಹಾಗಾಗಿ a ಇಸ್ ಈಕ್ವಲ್ ಟು ಈ 3 ಇರೋದು ಇಲ್ಲಿ ಬರಬೇಕಂದ್ರೆ ಮೇಲ್ಗಡೆ ಡಿನಾಮಿನೇಟ್ 1/3 ಆಗುತ್ತೆ. ಇಲ್ಲಿರೋದು ಯಾವಾಗೂ ಡಿನಾಮಿನೇಷನ್ ಕೆಳಗಡೆ ಬರಬೇಕು. ದಟ್ ಈಸ್ -9 8 5 9. ಇವಾಗ ನಮಗೆ ಎ ವ್ಯಾಲ್ಯೂ ಬೇಕು. ಹಾಗಾಗಿ ಈ 3 ಪ್ರತಿಯೊಂದು ಎಲಿಮೆಂಟಲ್ಲಿ ಡಿವೈಡ್ ಆಗಬೇಕು. ಯಾಕಂದರೆ ಇದು ಕೆಳಗಡೆ ಇದೆ, ಇದು ನ್ಯೂಮರೇಟರ್, ಇಲ್ಲಿ ಕೆಳಗಡೆ ಬರೋದು ಡಿನಾಮಿನೇಟರ್. ಸೊ -9 ಡಿವೈಡೆಡ್ ಬೈ 3 ಅಂದರೆ ನಮಗೆ -3 ಬರುತ್ತೆ. ಯಾಕಂದರೆ 3 3s are 9. 8 ಡಿವೈಡೆಡ್ ಬೈ 3 ಅಂದರೆ ಯು ವಿಲ್ ಬಿ ಗೆಟಿಂಗ್ 8/3. ಯಾಕಂದರೆ 8 3ಯಲ್ಲಿ ಡಿವೈಡ್ ಆಗಲ್ಲ. 5 ಡಿವೈಡೆಡ್ ಬೈ 3 5/3. 9 ಡಿವೈಡೆಡ್ ಬೈ 3 ಅಂದರೆ 3 3s, ಹಾಗಾಗಿ 3 ಬರುತ್ತೆ. ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಯೋರ್ a. ನೆಕ್ಸ್ಟ್ ಪ್ರಾಬ್ಲಮ್. if a is equal to matrix 1 2 3 4 5 6, b is equal to 3 2 5 1 2 4, find a minus b. ಈ ಮ್ಯಾಟ್ರಿಕ್ಸ್ ಜೊತೆ ಸಬ್ಟ್ರಾಕ್ಟ್ ಮಾಡಬೇಕು. a minus b is equal to ಮ್ಯಾಟ್ರಿಕ್ಸ್ a ಇದು 1 2 3 4 5 6 ಮೈನಸ್ b ಮ್ಯಾಟ್ರಿಕ್ಸು 3 2 5 1 2 4. ಸೊ a minus b is equal to ಒಂದನೇ ಜೊತೆ ಸಬ್ಟ್ರಾಕ್ಟ್ 1 - 3, ಎರಡನೇದು 2 - 2, ಮೂರನೇದು 3 - 5 ಇದು. ನೆಕ್ಸ್ಟ್ ಎರಡನೇದು ಸೆಕೆಂಡ್ ಆರ್ಡರ್ 4 - 1 ಬರೆದಿದೆ. 5 - 2 6 - 4. ಸೊ ಸಬ್ಟ್ರಾಕ್ಟ್ ಮಾಡಿದ್ರೆ a minus b is equal to 1 - 3 ಬಂದುಬಿಟ್ಟು -2 ಆಗುತ್ತೆ. 2 - 2 0 ಬರುತ್ತೆ. 3 - 5 ಬಂದುಬಿಟ್ಟು ಗ್ರೇಟರ್ ಸೈನ್ ಬಂದುಬಿಟ್ಟು ಮೈನಸ್ ಆಗಿರುತ್ತೆ. -2 ಇದೆ. 4 - 1 3 ಬರುತ್ತೆ. 5 - 2 3 ಬರುತ್ತೆ. ಯಾಕಂದರೆ ಗ್ರೇಟರ್ ಸೈನ್ ಪ್ಲಸ್ ಇದೆ. 6 - 4 2 ಬರುತ್ತೆ. ದಿಸ್ ಇಸ್ ದ ಆನ್ಸರ್. ನೆಕ್ಸ್ಟ್ ಪ್ರಾಬ್ಲಮ್. if a is equal to matrix 0 2 3 2 1 4, b is equal to 7 6 3 1 4 5, find 5b minus 3a. ಸೊಲ್ಯೂಷನ್ನು ಫೈಂಡ್ 5b minus 3a. 5 ಔಟ್ಸೈಡ್ ಹಾಕಿ, ಯಾಕಂದರೆ ಮಲ್ಟಿಪಲ್ಲು. ಇದು ಬಿ ಕೇಳಿರೋದು, ಇದು 7 6 3 1 4 5 ಇದು b ಮೈನಸ್ 3 ಇಂಟು ಎದು ಇಲ್ಲಿ ಬರುತ್ತೆ 0 2 3 2 1 4. ಸೊ ಮಲ್ಟಿಪ್ಲೈ ಮಾಡೋಣ. 5b minus 3a is equal to 5 7s are 35, 5 6s are 30, 5 3s are 15, 5 1s are 5, 5 4s are 20, 5 5s are 25. Minus ಇಲ್ಲಿ 3 zeros are 0, 3 2s are 6, 3 3s are 9, 3 2s are 6, 3 1s are 3, 3 4s are 12. Therefore 5b minus 3a is equal to, ಇವಾಗ ಎರಡು ಮ್ಯಾಟ್ರಿಕ್ಸ್ ಆಗಿದೆ, ಇದೊಂದು ಇದರಲ್ಲಿ ಇದನ್ನು ಮೈನಸ್ ಮಾಡೋಣ. 35 ಮೈನಸ್ 0 ಮೊದಲನೇದು, ಎರಡನೇದು 30 ಮೈನಸ್ ಎರಡನೇದು 6 ಇದು, 15 ಮೈನಸ್ ಮೂರನೇದು 9, ನೆಕ್ಸ್ಟ್ 5 ಮೈನಸ್ 6 ಇದು, 20 ಮೈನಸ್ 3, 25 minus 12. Therefore 5b minus 3a is equal to answer
35 minus 0, 35 ಬರುತ್ತೆ. 30 minus 6, 24 ಬರುತ್ತೆ. 15 minus 9, you get 6. 5 minus 6 ನಮಗೆ -1 ಬರುತ್ತೆ, ಯಾಕಂದರೆ ಗ್ರೇಟರ್ ಸೈನ್ ಮೈನಸ್ ಇದೆ. 20 minus 3, 17 ಬರುತ್ತೆ. 25 minus 12, you get 13. Next, fifth problem. If A is equal to 156789012, B is equal to -4 minus 2 3 0 1 2 3 4 5, find A minus B. So solution no, A minus B is equal to A matrix ಬರ್ಕೊಳ್ತಾ ಇದ್ದೀನಿ. 156789012 minus B ಜೊತೆ 4 minus 2 3 3 1 2 3 4 5. ಇವಾಗ A minus B is equal to ಮೊದಲನೇ ಜೊತೆ ಸಪ್ರೇಟ್ 1 minus 4 5 ಮೈನಸ್ ಇಲ್ಲೂ ಮೈನಸ್ ಇದೆ ನೋಡಿ, ಹಿಂಗಿದ್ದಾಗ ಮಾತ್ರ ಬ್ರ್ಯಾಕೆಟಲ್ಲಿ ಹಾಕ್ಕೊಳ್ತೀರಾ. ಮೈನಸ್ಸು -2, ನೆಕ್ಸ್ಟು 6 minus 3 ಇದು 7 minus 0 8 minus 1 9 minus 2 0 minus 3 ಬರೆದಿದೆ ಇಲ್ಲಿ 1 minus 4 2 minus 5, you get. Therefore A minus B is equal to 1 minus 4, ಗ್ರೇಟೆಸ್ಟ್ ಸೈನು -4 ಇದೆ, ಹಾಗಾಗಿ -3 ಬರುತ್ತೆ. ಮೈನಸ್ಸು ಪ್ಲಸ್ ಮಾಡಬೇಕು. 5 plus 2 ನಿಮಗೆ 7 ಬರುತ್ತೆ. 6 minus 3 3 ಬರುತ್ತೆ. 7 minus 0 7 you get. 8 minus 1 7 ಬರುತ್ತೆ. 9 minus 2 you get 7. 0 minus 3, ಸೊ ಹಾಗಾಗಿ ಇಲ್ಲಿ -3 ಇದೆ, ಸೊ ಯು ಗೆಟ್ -3. 1 minus 4 ಮೈನಸ್ ಗ್ರೇಟರ್ ಸೈನ್ ಇದೆ, ಹಾಗಾಗಿ ವಾಟ್ ಈಸ್ ದಟ್ ಯು ವಿಲ್ ಬಿ ಗೆಟಿಂಗ್, ಪ್ಲಸ್ಸು ಮೈನಸ್ ಮಾಡಬೇಕು, ಯು ಗೆಟ್ -3. 2 minus 5 you get -3. So let us solve the objectives. First one, we can subtract two matrices A and B if their options so elements are same, order is same, rows are same, columns are same. So the right answer is order is same. ಯಾವಾಗ ಟೂ ಮ್ಯಾಟ್ರಿಕ್ಸ್ನ ಸಪ್ರೇಟ್ ಮಾಡ್ಬೋದು ಅಂದರೆ ಅದರ ಆರ್ಡರು ಸೇಮ್ ಇದ್ದಾಗ. ಸೆಕೆಂಡ್ ಒನ್ನು, ideas of matrices was introduced by Arthur Kellett in the 18th century, 19th century, 20th century, 21st century. So the option is, right answer is 19th century, B. Third one, if A and B are two matrices of the order 3 into m and 3 into n respectively and m is equal to n, then the order of the matrix 5A minus 2B, option so m into 3, 3 into 3, m into n and 3 into n. The right answer is B, 3 into 3. Fourth one, if A is equal to matrix 2, 3, 4, 1 and 1, 1, 3, 2, find A minus B. So either B is missing here. Option no, 1, 2, 1 minus 2, B 1, 2, 1 minus 1, C 1, 3, 1, 2, D 2, 1, 1, 1. So the right answer is matrix 1, 2, 1 minus 1. Fifth one, if A is equal to matrix 1, 2, then A square minus 5A is equal to 21, 31 minus 21, null matrix. The right answer is A, 21. So these are the references I have done. These are the experts. So I thank you.